ಗುರು ನಾನಾದರೆ ನಮ್ಮೂರ ಪಕ್ಕದಲ್ಲಿ ಮಂಚನಹಳ್ಳಿ ಕೆರೆ ಎಷ್ಟು ದಿನದಿಂದ ಕೊಡೆ ಬಿದ್ದಿದೆ, ಆದರೆ ಇವತ್ತು ಬರ್ತಾ ಇದ್ದೀನಿ ಗುರು ನೋಡೋಕ್ಕೆ. ನೋಡಿ ದಾರಿಗಳು ನೋಡಿ ಹೆಂಗೈತೆ. ಒಂದು ಬ್ಯೂಟಿಫುಲ್ ವ್ಯೂನ ನೋಡಬೇಕಂದ್ರೆ ಈ ಥರ ಗುಹೆ ಥರ ಇದೆ. ಈ ಬಂಡೆನಲ್ಲಿ ತೂರ್ಬಿಟ್ಟು ಬಂದರೆ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಹೆಂಗಿದೆ ನೋಡಿ, ಇಲ್ಲಿ ದಾರಿಗಳು ನೋಡಿ ಹೆಂಗಿದೆ. ಒಳ್ಳೆ ಯಾವುದೋ ಅಮೆಜಾನ್ ಕಾಡೊಳಗೆ ಬಂದಂಗಿದೆ. ಇಲ್ಲಿಂದ ಆದರೆ ನೋಡಿ ಮಂಚನಹಳ್ಳಿ ಕೆರೆ ಎಷ್ಟು ಸಗದಾಗಿದೆ ಅಂತ. ನಾನಾದರೆ ನಮ್ಮೂರು ಇಲ್ಲಿಂದ ಜಸ್ಟ್ 1 ಕಿಲೋಮೀಟ್ರ್ ಅಷ್ಟೇ ಇರೋದು. ಆದರೆ ನಾನಾದರೆ ಈ ವರ್ಷ 2025ನಲ್ಲಿ ಯಾವತ್ತೂ ಬಂದೇ ಇಲ್ಲ. ಬಂದಿದ್ದೀನಿ ಎಮರ್ಜೆನ್ಸಿಗೋಸ್ಕರ ನಮ್ಮೂರಿಗೆ, ಹಂಗೆ ಹೊರಟೋಗಿದ್ದೀನಿ. ಆದರೆ ಇವತ್ತಾದರೆ ಕೋಡಿ ಬಿದ್ದಿರೋದು ನೋಡೋಣ ಅಂತ ಈ ವರ್ಷದಲ್ಲಾದರೆ ಇವಾಗ ಫಸ್ಟ್ ಟೈಮ್ ಬಂದಿದ್ದೀನಿ. ನೋಡಿ ಎಷ್ಟು ಸಗದಾಗಾದರೆ, ಇನ್ನೂ ಜೋರಾಗಾದರೆ ನೀರು ಹೋಗ್ತಿತ್ತು. ನಾನು ಕೂಡ ರೀಲ್ಸಲ್ಲಿ ನೋಡಿದ್ದೀನಿ ಗುರು, ನಮ್ಮೂರು ಕೆರೆನ ರೀಲ್ಸಲ್ಲಿ ನೋಡಿದ್ದೀನಿ. ಇವರೆಲ್ಲ ಬೆಂಗಳೂರಿಂದ ಬಂದವರು, ಸ್ವಲ್ಪ ಜನ ಎಲ್ಲೆಲ್ಲಿಂದನೂ ಬಂದವ್ರೆ. ಅವರೆಲ್ಲ ರೀಲ್ಸ್ ನೋಡ್ಕೊಂಡು ಬಂದವರಂತೆ. ಅದ್ಭುತ ಅಲ್ವಾ ನೋಡಿ ನಮ್ಮೂರು. ಹಾಗೆ ಮಂಚನಹಳ್ಳಿ ಕೆರೆ ಈ ರೀಲ್ಸ್ಗಳಲ್ಲಿ ತುಂಬ ವೈರಲ್ ಕೂಡ ಆಗ್ತಿದೆ, ಸಖತ್ ಖುಷಿ ಕೂಡ ಆಗ್ತಿದೆ ಗುರು. ಈ ಥರ ನಮ್ಮೂರು ಕೆರೆನ ನೋಡೋಕ್ಕೆ ಇಷ್ಟು ಜನ ಎಲ್ಲಿಂದನೂ ಬರ್ತಿದ್ದಾರೆ. ನಮ್ಮೂರು ಕೆರೆ ಪಾಪ್ಯುಲರ್ ಆಗ್ತಿದೆ ಅಂತ ಒಂದು ಕಡೆ ಖುಷಿ ಆಗ್ತಿದೆ. ನಾವು ಕೂಡ ಇವಾಗ ನೋಡಿದ್ರು ಈ ಕೆರೆನ ನೋಡೋಕ್ಕಾದ್ರೂ ಹೋಗಲ್ಲ, ನಮ್ಮ ಪಕ್ಕದಲ್ಲಿದ್ರು ಕೂಡ. ಯಾಕಂದರೆ ಅದರಲ್ಲಿ ಎಂತ ನೀರು ಹೋಗ್ತವೆ, ಹೆಂಗಿರುತ್ತೆ ಕೆರೆ ಅಂತ ನಮಗೆಲ್ಲ ಗೊತ್ತಿರುತ್ತೆ. ಆದರೆ ದೂರದಿಂದ ಬಂದವ್ರಿಗೆ ಇವತ್ತು ಎಂಜಾಯ್ ಮಾಡಬೇಕು ಮತ್ತು ನಾಳೆ ಹೊರಟೋಗ್ಬೇಕು, ಇವತ್ತೇ ಹೊರಟೋಗ್ಬೇಕು ಅಷ್ಟೇ ಇಟ್ಕೊಂಡಿರ್ತಾರೆ ಅವರಾದರೆ. ಇದೇ ಊರೇ ನಮ್ಮದು, ಆದರೆ ನಾನು ಇರೋದು ಬೆಂಗಳೂರಲ್ಲ. ಬ್ರೋ ಎಲ್ಲಿ ನೋಡಿ ಬಂದ್ರಿ ನೀವು? ಎಲ್ಲಿ ನೋಡಿದ್ರಿ ಕೆರೆ ಇದೆ ಅಂತ ಹೆಂಗೆ ಗೊತ್ತು? ರೀಲ್ಸಲ್ಲ ಗುರು. ನಮ್ಮೂರು ಮಂಚನಹಳ್ಳಿ ಕೆರೆ ನೋಡೋಕ್ಕೆ ಬೆಂಗಳೂರಿಂದ ಎಲ್ಲ ಬಂದಿದ್ದಾರೆ ಗುರು. ಬೆಂಗಳೂರಿಂದ ಬಂದವರಂತೆ. ಎಲ್ಲಿ ನೋಡಿದ್ರೆ ಅಂದರೆ ರೀಲ್ಸಲ್ಲಿ ನೋಡ್ಕೊಂಡು ಬಂದಿದ್ದಾರಂತೆ. ಆದರೆ ನಮ್ಮ ಪಕ್ಕದಲ್ಲೇ ಇರ್ತೀವಿ, ಆದರೆ ನಾವು ಯಾವಾಗ ನೋಡಿ ಬೇಜಾರಾಗಿ ನಾವು ನೋಡೇ ಇಲ್ಲ ನೋಡಿ ಈ ಕೆರೆನ. ನಾನು ಕೂಡ ಬೆಂಗಳೂರಲ್ಲಿದ್ದೀನಿ, ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ಇದು ಕೊಡೆ ಬಿದ್ದು ಒಂದು 20 ದಿನ ಆಗಿದೆ, ಆದರೆ ಇವತ್ತು ಬಂದಿದ್ದೀನಿ ನಾನು ಕೂಡ. ನೀವ್ಯಾರಾದ್ರೂ ಶ್ರೀನಿವಾಸಸಾಗರ್ ಹೋಗ್ಬೇಕು ಅನ್ಕೊಂಡಿದ್ರೆ ಅದೇನಿದ್ರು ಬೆಳಿಗ್ಗೆ ಎಷ್ಟೊತ್ತು ಅಂತ ಓಪನ್ ಗೊತ್ತಿಲ್ಲ, ಸಾಯಂಕಾಲ ಹೊತ್ತು ಆದ್ರೆ 5:30 ಒಳಗಡೆ ನೀವು ಆದ್ರೆ ಅಲ್ಲೋಗಿ ಎಂಟ್ರಿ ಅದ್ರ ಮೇಲೆ ಹೋದ್ರೆ ಇಲ್ಲಾದ್ರೂ ಬಿಡ್ತಾ ಇಲ್ಲ ನೋಡಿ ಎಂಟ್ರಿ. ನನಗೆ ಗೊತ್ತಿಲ್ಲ. ಆದ್ರೆ ನಾನೇನ್ ಮಾಡಿದೆ ಅಂದ್ರೆ ಗಾಡಿ ಒಳಗಡೆ ಪಾರ್ಕ್ ಮಾಡಿ ಅಲ್ಲೇ ರೋಡ್ ಪಕ್ಕದಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡಾದ್ರೆ ಬಂದೆ. ಈ ಅಣ್ಣ ಸ್ವಲ್ಪ ಮುಂದೆ ಬಂದ್ರೆ ಇವ್ರು ಲೋಕಲ್ ಅಂತೆ, ಅದಕ್ಕೆ ಡ್ರಾಪ್ ಕೊಟ್ರು. ಬಂದ್ರೆ ಇಲ್ಲಿ ಕೂಡ ಬಿಡ್ತಾ ಇಲ್ಲ ಗುರು ಪೊಲೀಸವರು. ಏನ್ ಮಾಡಕ್ಕಾಗುತ್ತೆ ಅಂತ ಹಂಗೆ ಮುಂದಕ್ಕೆ ಹೋಗ್ಬಿಟ್ಟು ವೀಡಿಯೋಸ್ ತಗೋಣ ಅಂತ ಬಂದೆ. ಬಿಡಲ್ಲ ನಮ್ಗೆ ಇವಾಗ ಇಲ್ಲಿ. ನೋಡೋಣ ಒಂದು 5 ನಿಮಿಷದಲ್ಲಿ ಎಷ್ಟು ತೆಗಿತೀನಿ ವಿಡಿಯೋ ಅಂತ ಬರೋ ಪ್ಲಾನ್ ಇದ್ರೆ 5:30 ಮೇಲೆ ಬರಬೇಡಿ, ಬಿಡಲ್ಲ ಒಳಗಡೆ. ನಾನಾದರೆ ಗಾಡಿನ ಬಿಟ್ಟಿಲ್ಲ, ನಡ್ಕೊಂಡಾದರೆ ಬರ್ತಾ ಇದ್ದೀನಿ ಪೊಲೀಸವರು. 6 ಗಂಟೆ ಆಗೋಗಿದೆ, ಅದಕ್ಕೋಸ್ಕರ ಯಾರನ್ನು ಬಿಡ್ತಾ ಇಲ್ಲ. ನಮ್ಮೂರಲ್ಲೇ ಇಂತಿಂತ ಒಳ್ಳೆ ಪ್ಲೇಸ್ಗಳಿದೆ ಗುರು. ನಾನು ಎಲ್ಲೆಲ್ಲೋ ಎಷ್ಟು ದೂರನೂ ಹೋಗಿದ್ದೀನಿ ಟ್ರಾವೆಲ್ಗೋಸ್ಕರ. ಅಲ್ಲಿಂದ
ಕ್ಯಾಗಲ್ಲಿ ಹೊಡಿತಾ ಇದ್ದಾರೆ ಪೊಲೀಸವರು. ನೋಡ್ರಾ ಇಲ್ಲೇ ಎಷ್ಟು ಒಳ್ಳೆ ಟೆಂಪಲ್ ಇದೆ ನೋಡಿ, ಸ್ವಾಮಿ ಟೆಂಪಲ್ ಕೂಡ ಇಲ್ಲೇ ಇದೆ. ನಾನು ಎಷ್ಟೋ ದೂರ ಹೋಗಿದ್ದೀನಿ ಟ್ರಾವೆಲ್ ಮಾಡೋಕ್ಕಂತ. ನೋಡಿ ನಮ್ಮೂರ ಪಕ್ಕದಲ್ಲಿ ಬರೀ 5 ಕಿಲೋಮೀಟ್ರಲ್ಲೇ ಇಷ್ಟು ಒಳ್ಳೆ ಅದ್ಭುತವಾದ ಪ್ಲೇಸ್ ಇದೆ ನೋಡಿದ್ರಾ. ನಾನೇ ನನ್ನ ವೀಡಿಯೋಸ್ನಲ್ಲಿ ಯಾವತ್ತೂ ಹಾಕಿಲ್ಲ, ಸಖತ್ತಾಗಿದೆ ಗುರು ಶ್ರೀನಿವಾಸ. ಗಂಟೆ ಆದರೂ ಎಷ್ಟು ಜನ ಇದೆ ಅಂದರೆ, ಒಂದು ಜಾತ್ರೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಆದರೆ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಜನಗಳಾದರೆ. ಇಲ್ಲಿ ತುಂಬ ಜನಗಳು, ನಾನು ಲೈಫಲ್ಲಿ ಯಾವತ್ತೂ ನೋಡಿಲ್ಲ ಗುರು ಶ್ರೀನಿವಾಸ ಸಾಗರದಲ್ಲಿ ಇಷ್ಟೊಂದು ಜನ ಬರ್ತಾರೆ ಅಂತ ಕೂಡ ಅಂದ್ಕೊಂಡಿರಲಿಲ್ಲ. ಅಷ್ಟು ಜನ ಬಂದಿದ್ದಾರೆ. ಅಲ್ಲೆಲ್ಲ ವೀಡಿಯೋ ಮಾಡಿಲ್ಲ, ಅಷ್ಟು ಜನ ಇದ್ದಾರೆ ಗುರು. ಅಲ್ಲಿ ಹೋದರೆ ಹಿಂಗೆ ರೋಡಲ್ಲಿ ಇದ್ದಾರೆ. ಆಯ್ತು ಗುರು. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ ಸ್ನೇಹಿತರೆ. ಯಾಕಂದರೆ ನಾನು ಟೈಮ್ ಆಗೋದ್ಮೇಲೆ ಬಂದಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇನ್ನೂ ಬೇರೆ ಪ್ಲೇಸ್ಗಳಿಗೆಲ್ಲ ಹೋಗೋ ಪ್ಲಾನ್ ಇದೆ. ಆದರೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೆ ಪ್ಲೇಸ್ಗಳನ್ನ ನೋಡೋಣ.